ದೇವೇಗೌಡರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದರ್ಶನ ಪಡೆದಂತ ಹಲವಾರು ಗಣ್ಯರು ಸಂತಾಪವನ್ನ ಸೂಚಿಸಿದರು. ದೇವೇಗೌಡರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನದ ವ್ಯವಸ್ಥೆಯಾಗಿದೆ. ನಿವಾಸದಲ್ಲಿ ಅಂತಿಮ ದರ್ಶನವನ್ನ ಹಲವಾರು ಗಣ್ಯರು ಪಡ್ಕೊಂಡ್ರು. ಅಂತಿಮ ದರ್ಶನಕ್ಕೆ ಸಾಲುಗಟ್ಟಿ ನೂರಾರು ಜನ ಬರ್ತಾ ಇದ್ದಾರೆ. ದೊಡ್ಡಗೌಡರ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ನಮ್ಮೊಟ್ಟಿಗಿಲ್ಲ. ಪದ್ಮನಾಭನಗರದ ವಾಜಪೇಯಿ ಗ್ರೌಂಡ್ಸ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಳಿಗ್ಗೆ 11 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಹಾಸನದ ಹೊಳೆನರಸೀಪುರದತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ರವಾನಿಸಲಾಗುತ್ತೆ. ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಸೋಮವಾರ ಅಂದ್ರೆ ನಾಳೆ ಬೆಳಿಗ್ಗೆ ಹರದನಹಳ್ಳಿಯತ್ತ ಅವರ ಪಾರ್ಥಿವ ಶರೀರ ಹೊರಡುತ್ತೆ. ನಾಳೆ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಜನ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಮಾಡ್ತಾ ಇದ್ದಾರೆ. ದೇವೇಗೌಡರಂತೂ ಪತ್ನಿಯ ಮೃತದೇಹದ ಪಾರ್ಥಿವ ಶರೀರದ ಪಕ್ಕವೇ ಕುತ್ಕೊಂಡಿದ್ದಾರೆ. ದಿಟ್ಟಿಸಿ ನೋಡ್ತಾ ಪಾರ್ಥಿವ ಶರೀರವನ್ನ ದಿಟ್ಟಿಸಿ ನೋಡ್ತಾ ದುಃಖಿತರಾಗ್ತಾ ಇದ್ದಾರೆ. 72 ವರ್ಷಗಳ ಸುದೀರ್ಘ ದಾಂಪತ್ಯ ಬದುಕು ಅವ್ರದ್ದು. 72 ಗಂಟೆ ಇರಲ್ಲ ಇವತ್ತಿನವರ ಜೀವನ. ಮದುವೆ ಆಗಿ 72 ಗಂಟೆಲಿ ಏನೇನೋ ಆಗೋಗ್ಬಿಡುತ್ತೆ, ಡಿವೋರ್ಸ್ ತಗೊಂಡ್ಬಿಡ್ತಾರೆ, ಏನೇನೋ ಆಗೋಗುತ್ತೆ. ಆದರೆ 72 ವರ್ಷಗಳು ಅವರು ಜೊತೆಯಾಗಿ ಜೀವನ ಮಾಡಿದ್ರು ಅಂತಂದ್ರೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ರಾಜಕೀಯವಾಗಿ ಏನೇ ವಿಚಾರಗಳಿರ್ಬೋದು, ರಾಜಕೀಯ ವಿಚಾರಗಳು ಏನೇ ಇರಬಹುದು, ಆದರೆ ಅಷ್ಟು ದೊಡ್ಡ ಕುಟುಂಬವನ್ನ ನಿಭಾಯಿಸಿದಂಥ ಗಟ್ಟಿಗಿತ್ತಿ ಚೆನ್ನಮ್ಮ ಅಂತ ಹೇಳ್ಬೋದು. 6 ಜನ ಮಕ್ಕಳು ಇದ್ದಂಥ ತುಂಬು ಕುಟುಂಬ. ರಾಜಕೀಯದವರು ಬರೋರು ಹೋಗೋರು ಇದ್ದೇ ಇರ್ತಾ ಇದ್ರು. ಎಲ್ಲವನ್ನ ಗಟ್ಟಿಯಾಗಿ ನಿಂತು ಅಂದ್ರೆ ತೆರೆಮರೆಯಲ್ಲೇ ನಿಂತು ಫೇಸ್ ಮಾಡಿದಂಥವ್ರು, ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ದಂಥವ್ರು ಚೆನ್ನಮ್ಮ ಅವರು. ಆ ಇಡೀ ಕುಟುಂಬದ ಆಧಾರ ಸ್ತಂಭ ಇವತ್ತು ಕಳಚಿ ಬಿದ್ದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಅವರ ನಿವಾಸದಲ್ಲಿ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಮತ್ತು ಅಲ್ಲಿ ಪದ್ಮನಾಭನಗರದ ವಾಜಪೇಯಿ ಗ್ರೌಂಡ್ಸ್ನಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಿನಿಮಾ ನಟ ನಟಿಯರಿರ್ಬೋದು, ರಾಜಕೀಯ ಗಣ್ಯ ವ್ಯಕ್ತಿಗಳಿರ್ಬೋದು, ಎಲ್ಲರೂ ಬಂದು ಅಂತಿಮ ದರ್ಶನವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಅವರ ಆತ್ಮಕ್ಕೆ ಆ ದೇವರು ಚಿರ ಶಾಂತಿಯನ್ನು ಕೊಡ್ಲಿ ಅಂತ ಹೇಳಿ ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಬ್ಬಳು ತಾಯಿ ಹೇಗಿರ್ಬೋದು ಅಂತ ಹೇಳೋದಕ್ಕೆ ಮಾತೆ ಚೆನ್ನಮ್ಮ ಅಂತ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ದೇಶದ ಪ್ರಧಾನಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ನೀರಾವರಿಯಲ್ಲಿ ಪ್ರಾಯಶಃ ಕರ್ನಾಟಕ ರಾಜ್ಯದ ಎಲ್ಲ ಭಾಗದ ಜನತೆಗೆ ಒಬ್ಬ ನೀರಾವರಿ ತಜ್ಞನಾಗಿ ಅವರು ಕೊಟ್ಟಂತ ಕೊಡುಗೆ ಅಪಾರ. ರಾಜ್ಯದ ಹಿತಾಸಕ್ತಿಯನ್ನು ಕಾಯುವಂತ ಆ ಯಾವುದೇ ಪ್ರಶ್ನೆಗಳು ಬರಲಿ, ಅದು ಪ್ರಧಾನಮಂತ್ರಿ ಆಗಿರುವಾಗಿರ್ಬೋದು, ಮುಖ್ಯಮಂತ್ರಿ ಆಗಿರುವಾಗಿರ್ಬೋದು, ಅಥವಾ ಲೋಕಸಭೆ ರಾಜ್ಯಸಭೆಯಲ್ಲಿದ್ದಾಗಿರ್ಬೋದು, ಈ ಪ್ರಾಯದಲ್ಲಿ ಕೂಡ ಅತ್ಯಂತ ಕಠೋರವಾಗಿ ಗಂಭೀರವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದರಲ್ಲಿ ಮುಂಚೂಣಿಯ ನಾಯಕರು ಸನ್ಮಾನ್ಯ ಮಾಜಿ ಪ್ರಧಾನಿಯಾದಂಥ ದೇವೇಗೌಡ. ಪ್ರಾಯಶಃ ಗಂಡ ಹೆಂಡತಿ ಇಬ್ರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ತಾಯಿ ಚೆನ್ನಮ್ಮನವರು ಪ್ರಾಯಶಃ ತಮ್ಮ ಸರ್ವಸ್ವವನ್ನು ಕೂಡ ರಾಜ್ಯದ ಹಿತಾಸಕ್ತಿಗೆ, ಸಮಾಜದ ಹಿತಾಸಕ್ತಿಗೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸದ್ಯ ಹೇಗಿದೆ ಅಂತಿಮ ದರ್ಶನದ ವ್ಯವಸ್ಥೆಗಳು, ಯಾವ ರೀತಿ ನಡೀತಾ ಇದೆ? ಎಸ್ಸಿಂದೂರ ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ನಿನ್ನೆ ವಯೋಸಹಜ ಕಾಯಿಲೆಯಿಂದ ಕಳೆದ 3 ದಿನಗಳ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿನ್ನೆ ಸಂಜೆ ವೇಳೆಗೆ ಮೃತಪಟ್ಟಿರುವಂತಹದ್ದು. ಸದ್ಯ ಅವರ ಅಂತಿಮ ದರ್ಶನ ಅವರ ಪದ್ಮನಾಭ ನಗರದ ನಿವಾಸದಲ್ಲಿ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಸಾರ್ವಜನಿಕರು, ಗಣ್ಯರು, ಸಚಿವರು, ಶಾಸಕರು ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನ ಪಡಿತಾ ಇರುವಂತಹದ್ದು. 11 ಗಂಟೆಯ ಬಳಿಕ ಅವರ ಪಾರ್ಥಿವ ಶರೀರ ಏನಿದೆ, ಆ ಒಂದು ಪಾರ್ಥಿವ ಶರೀರವನ್ನ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಪ್ರಮುಖವಾಗಿ ಪದ್ಮನಾಭ ನಗರ ನಿವಾಸದಿಂದ ನೆಲಮಂಗಲ ಕ್ರಾಸ್ ತಲುಪಿ ಅಲ್ಲಿಂದ ಬೆಳ್ಳೂರು ಕ್ರಾಸ್, ಹಿರಿಸಾವೆ ಕ್ರಾಸ್, ಅದಾದ ನಂತರ ಶಾಂತಿಗ್ರಾಮ, ಹಾಸನ ಡೈರಿ ಸರ್ಕಲ್ ಸೇರುತ್ತೆ. ಅದಾದ ನಂತರ ಅವರ ಸ್ವಗ್ರಾಮಕ್ಕೆ ಅವರ ಪಾರ್ಥಿವ ಶರೀರ ತಲುಪುತ್ತೆ. ಇಡೀ ರಾತ್ರಿ ಎಚ್.ಡಿ. ದೇವೇಗೌಡ ಅವರ ನಿವಾಸದಲ್ಲಿ ಅವರ ಅಂತಿಮ ದರ್ಶನ ನಡೆಯುತ್ತೆ. ಅದಾದ ನಂತರ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 9:30ವರೆಗೂ ಕೂಡ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಹಾಗೆ
ಕುಟುಂಬಸ್ಥರಿಗೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಹಾಗೆ ನಾಳೆ ಮಧ್ಯಾಹ್ನ 2:30 ನಂತರ ಅವರ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಪ್ರಮುಖವಾಗಿ ಅವರ ಅಂತ್ಯಕ್ರಿಯೆ ಮಧ್ಯಾಹ್ನ 2 ಗಂಟೆಯಿಂದ ಶುರುವಾಗಿ 4:15 ಕೂಡ ನೆರವೇರಿಸಲಾಗುತ್ತೆ. ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ಕಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸದ್ಯ ಅವರ ಅಂತಿಮ ಯಾತ್ರೆಗೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಗಳು ಕೂಡ ಪದ್ಮನಾಭ ನಗರದ ನಿವಾಸದಲ್ಲಿ ನಡೀತಾ ಇರುವಂತದ್ದು. ಸದ್ಯ ಅನೇಕರಿಂದ ಅವರ ಅಂತಿಮ ದರ್ಶನ ಆಗ್ತಾ ಇದೆ. ಸಿಂಧೂರ. ಧನ್ಯವಾದ ಸುಷ್ಮಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾಧೀನರಾಗಿದ್ದಾರೆ. ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುತ್ತೈದೆ ಸಾವು ಎಷ್ಟು ತಾಯಿಂದ್ರಿಗೆ ಸಿಗೋಕ್ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದೇ ನನ್ನ ಅನಿಸಿಕೆ. ನಮಸ್ಕಾರ.